ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ICC ಕಡೆಯಿಂದ ಅಫಿಷಿಯಲ್ ಆಗಿ ಇವಾಗ ಮ್ಯಾಚ್ ಅಫಿಷಿಯಲ್ಸ್, ಟೂರ್ನಮೆಂಟ್ ಅಫಿಷಿಯಲ್ಸ್, ಅದೇ ಅಂಪೈರ್ಸ್ ಅಂಡ್ ಮ್ಯಾಚ್ ರೆಫ್ರೀಸ್ಗಳು ನಿರ್ಧಾರ ಆಗಿ ಇವಾಗ ಅನೌನ್ಸ್ ಆಗಿದ್ದಾರೆ. 3 ಜನ ಮ್ಯಾಚ್ ರೆಫ್ರಿಗಳು, 12 ಜನ ಅಂಪೈರು ಚಾಂಪಿಯನ್ಸ್ ಟ್ರೋಫಿ 2025ಗೆ ಅನೌನ್ಸ್ ಆಗಿದ್ದಾರೆ. ಇಲ್ಲಿ ಆಶ್ಚರ್ಯಕರವಾಗಿ ಮೊದಲನೇ ಟೈಮು ಒಂದು ICC ಟೂರ್ನಮೆಂಟ್ ಅಲ್ಲಿ ಇಂಡಿಯಾದ ಯಾವುದೇ ಅಂಪೈರನು ಕೂಡ ಇಲ್ಲ, ಇಂಡಿಯಾದಿಂದ ಯಾರು ಕೂಡ ಇಲ್ಲ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಟ್ಲೀಸ್ಟ್ ಒಬ್ಬರನ್ನಾದರೂ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಎಲ್ಲ ನೇಷನ್ಗಳಿಂದನೂ ಯಾರು ಆಡ್ತಿದ್ದಾರೋ ಆಲ್ಮೋಸ್ಟ್ ಆ ಎಲ್ಲ ನೇಷನ್ಗಳಿಂದನೂ ಕೂಡ ಇದ್ದೇ ಇರ್ತಾರೆ. ಬಟ್ ಈ ಸಲ ಇಂಡಿಯಾದಿಂದ ಯಾರೂ ಇಲ್ಲ, ಮ್ಯಾಚ್ ರೆಫ್ರಿ ಆಗೂ ಕೂಡ ಯಾರೂ ಇಲ್ಲ, ಅಂಪೈರ್ ಆಗೂ ಕೂಡ ಇಂಡಿಯಾದಿಂದ ಯಾರೂ ಇಲ್ಲ. ನಿತಿನ್ ಮೆನನ್ ಗೊತ್ತಿರೋ ಹಾಗೆ ಎಲ್ಲ ಆಲ್ಮೋಸ್ಟ್ ICC ಟೂರ್ನಮೆಂಟ್ಸ್ಗಳಂತ ಬಂದಾಗ ಅಂಪೈರಿಂಗ್ನ ನಿಭಾಯಿಸ್ತಾ ಇದ್ರು. ಸೊ ಈ ಸಲ ಅವರು ಪಾಕಿಸ್ತಾನಕ್ಕೆ ಹೋಗೋದನ್ನ ಬೇಡ ಅಂತ ಹೇಳಿದ್ರೆ, ನಾನು ಬರಲಾಗಿರೋ ಪಾಕಿಸ್ತಾನಿಗೆ ನನಗೆ ರಜಾ ಕೊಟ್ಬಿಡಿ ಅಂತ ICC ಹೇಳ್ಬಿಟ್ಟು ಕಿತಾಕ್ಸ್ಕೊಂಡಿದ್ದಾರಂತೆ. ಇನ್ಫ್ಯಾಕ್ಟ್ ಅವ್ರು ಇರೋರಂತೆ ಏನು ಅನೌನ್ಸ್ ಮಾಡಬೇಕು ಅಂತ ಇಟ್ಕೊಂಡಿದ್ರು ಆ ಲಿಸ್ಟಲ್ಲಿ ನಿತಿನ್ ಮೆನನ್ ಅವರ ಹೆಸರು ಫಸ್ಟಲ್ಲಿ ಇತ್ತಂತೆ. ಬಟ್ ಇವರೇ ನಾನು ಹೋಗೋದಿಲ್ಲ ಪಾಕಿಸ್ತಾನಕ್ಕೆ ಅಂತ ಹೇಳ್ಬಿಟ್ಟು ವಿತ್ಡ್ರಾ ಮಾಡ್ಕೊಂಡಿದ್ದಾರಂತೆ. ಆ್ಯಂಡ್ ಜೌಗಲ್ ಶ್ರೀನಾಥ್ ಸಿಕ್ಕಾಪಟ್ಟೆ ಮ್ಯಾಚ್ ರೆಫ್ರಿ ಆಗಿರುವಂಥವ್ರು ನಮ್ಮ ಇಂಡಿಯಾ ಕಡೆಯಿಂದ. ಆ್ಯಂಡ್ ರೀಸೆಂಟಾಗಿ ಇವಾಗ ನಡೀತಿದ್ದಲ್ಲ ಸೀರೀಸು, ಈ ಸೀರೀಸ್ ಕೂಡ ಅವರೇ ಮ್ಯಾಚ್ ರೆಫ್ರಿ ಆಗಿರೋದು. T20 ಸೀರೀಸ್, ODI ಸೀರೀಸ್ ಎಲ್ಲದಕ್ಕೂ ಕೂಡ ಅವರು ಕೂಡ ಅಷ್ಟೇ ನಮಗೆ ICCಗೆ ರಿಕ್ವೆಸ್ಟ್ ಹಾಕಿದಾರಂತೆ, ಹಾಕ್ಬಿಟ್ಟು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಇಲ್ಲ ಗೌರವ್, ನನಗೆ ಕಳೆದ 4-5 ತಿಂಗಳಿಂದ ಸಿಕ್ಕಾಪಟ್ಟೆ ವರ್ಕ್ಲೋಡ್ ಆಗೋಗ್ಬಿಟ್ಟೈತೆ, ನಾನು ಬೇಜಾನ್ ಮ್ಯಾಚಸ್ಗಳನ್ನ ಮ್ಯಾಚ್ ರೆಫ್ರಿ ಆಗಿ ಮಾಡಿದ್ದೀನಿ, ರೀಸೆಂಟಾಗಿ ನಂಗೆ ರಜಾ ಬೇಕು ಗುರು, ನಾನು ಬರೋಕ್ಕಾಗೋದಿಲ್ಲ ಚಾಂಪಿಯನ್ಸ್ ಟ್ರೋಫಿಗೆ ಅಂತ ಹೇಳ್ಬಿಟ್ಟು ICCಗೆ ಇವರು ವಿಡ್ರಾ ಮಾಡ್ಕೊಂಡಿದ್ದಾರಂತೆ. ಆ್ಯಂಡ್ ಇವರು ಕೂಡ ಅದೇ ರೀತಿ ವಿಡ್ರಾ ಮಾಡ್ಕೊಂಡಿದ್ದಾರೆ, ನಾನು ಹೋಗ್ತಿಲ್ಲ ಪಾಕಿಸ್ತಾನ್ಗೆ ಅಂತ ಇವರು ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ. ಬಟ್ ಇವರು ರಜಾ ಕೇಳಿದ್ದಾರೆ ಅಷ್ಟೇ, ರಜಾ ಕೇಳ್ಬಿಟ್ಟು ವಿಡ್ರಾ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಂಪೈರ್ ನಿತಿನ್ ಮೆನನ್ ಅವರು ನಾನು ಪಾಕಿಸ್ತಾನ್ಗೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ವಿಡ್ರಾ ಮಾಡ್ಕೊಂಡಿದ್ದಾರೆ. ಅವರು ಹಾನೆಸ್ಟಾಗಿ ಅವರ ಅಭಿಪ್ರಾಯ ಏನಿತ್ತು ಅದನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಜವಾಹರ್ ಶ್ರೀನಾಥ್ ಅವರು ಇಲ್ಲಾಗೂ ನಂಗೆ ರಜಾ ಬೇಕು ಅನ್ನೋ ಥರ ಹೇಳ್ಬಿಟ್ಟು ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಮ್ಯಾಚ್ ರೆಫ್ರೀಸ್ ಅಂತ ಬಂದಾಗ ಡೇವಿಡ್ ಬೂನ್ ಅವರಿದ್ದಾರೆ, ಆಮೇಲೆ ರಂಜನ್ ಅವರಿದ್ದಾರೆ, ಆಮೇಲೆ ಆಂಡ್ರಿಯೋ ಅವರಿದ್ದಾರೆ. ರಂಜನ್ ಅಂದರೆ ಯಾರು ಇಂಡಿಯನ್ ಅಂತ ಅನ್ಕೊಂಡು ಹೋಗ್ಬಿಡಿ, ಇವರು ಶ್ರೀಲಂಕಾದವರು, ಇಂಡಿಯನ್ನು ಯಾರೂ ಇಲ್ಲ ಮ್ಯಾಚ್ ಅಫಿಷಿಯಲ್ಸ್ ಆಗಿಬಿಟ್ಟು. ಸೊ ಇಲ್ಲೂ ಕೂಡ ನಮ್ಮ ಇಂಡಿಯಾ ಇಲ್ಲಿ ಏನು BCCI ಕಡೆಯಿಂದ ಏನಾದರೂ ಹೋಗಿದ್ಯಾ ಗೊತ್ತಿಲ್ಲ, ಅಂದರೆ ಹೋಗ್ಬೇಡ್ರಿ ಗುರು, ಅಂದರೆ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು ಅಥವಾ BCCI ಕಡೆಯಿಂದ ಆಗಿರ್ಬೋದು, ಹೋಗ್ಬೇಡಿ ಗುರು ನೀವು, ಇವೇನಕ್ಕೆ ಹೋಗ್ತೀರಾ ಪಾಕಿಸ್ತಾನಕ್ಕೆ ಅಂತ ಏನಾದರೂ ಬಂದಿದೆಯಾ ಅವ್ರಿಗೆ? ಅಂಪೈರ್ ನಿತಿನ್ ಮೆನನ್ಗಾಗಿರಲಿ ಅಥವಾ ಟೋಟಲ್ ನ್ಯೂಟ್ರಲ್ ಆಗೇ ಇರಬೇಕು ಅಂಪೈರ್ಸ್ಗಳು, ಜೊತೆಗೆ ಮ್ಯಾಚ್ ರೆಫ್ರಿಗಳು ಇವರೆಲ್ಲ ನ್ಯೂಟ್ರಲ್ ಆಗೇನೆ ಇರಬೇಕು. ಬಟ್ ಇವ್ರಿಗೇನಾದರೂ ಪ್ರೆಷರ್ ಬಂದಿದೆ ಅಂತ ಕಾಣಿಸುತ್ತೆ, ಅದಕ್ಕೋಸ್ಕರ ಅಥವಾ ಪಾಕಿಸ್ತಾನ್ಗೆ ಹೋಗ್ಬಿಟ್ರೆ ಅವ್ರನ್ನ ಒಂಥರ ದೇಶ ದ್ರೋಹಿಗಳ ಥರ ನೋಡ್ಬಿಡ್ತಾರೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಇವ್ರು ಅನ್ಕೊಂಡಿರೋದೆಲ್ಲ ನೋಡ್ತು ಅಂತಂದರೆ, ಅದಕ್ಕೋಸ್ಕರ ವಿಡ್ರಾ ಮಾಡ್ಕೊಂಡಿದ್ರು ಅಂತ ಕಾಣಿಸ್ತಾ. ಈ ಇಬ್ಬರು ಅದು ದೊಡ್ಡ ಟೂರ್ನಮೆಂಟಿಗೆ ಯಾರು ತಾನೇ ವಿಡ್ರಾ ಮಾಡ್ಕೊಂತಾರೆ ಹೇಳಿ? ಸೀರೀಸ್ಗಳಿಗೆ ವಿಡ್ರಾ ಮಾಡ್ಕೊಳ್ಳೋದಿಲ್ಲ, ಇನ್ನು ಟೂರ್ನಮೆಂಟ್ಗಳಿಗೆ ವಿಡ್ರಾ ಮಾಡ್ಕೊಬೇಕು ಅನ್ನೋ ಒಂದು ಬಲವಾದ ಕಾರಣ ಇರಬೇಕು. ಸೊ ಅದೇ ಏನು ಕಾರಣ ಅಂತಂದರೆ, ರೋಹಿತ್ ಶರ್ಮಾನೂ ಕಳಿಸ್ತಾ ಇಲ್ಲ, ಯಾರನ್ನೂ ಕೂಡ ಕಳಿಸ್ತಾ ಇಲ್ಲ ಇಂಡಿಯಾದವರು. ಸೊ ನಾವು ಹೋಗ್ಬಿಡ್ತು ಅಂತಂದರೆ ಅಲ್ಲಿ ತಪ್ಪಾಗ್ಬಿಡುತ್ತೆ ಅನ್ನೋದು ಒಂದು ರೀಸನ್ ಅಷ್ಟೇ. ಸೊ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ನಿಮ್ಗೇನು ಅನಿಸ್ತಿದೆ ಮಗ? ಪಾಕಿಸ್ತಾನದ ಮೇಲೆ ಈ ರೇಂಜಿಗೆ ಸಾಧಿಸ್ತಾವ್ರಲ್ಲ ನಮ್ಮ ಇಂಡಿಯಾದವರು, ಹೋಗೋದೇ ಬೇಡ ಮಕ್ಕಳು, ಏನಾನ ಮಾಡ್ಕೊಳ್ಳಿ, ಟ್ರಾಫಿನಾನ ತಗೊಂಡೋಗ್ಲಿ, ಅವ್ನ ಅಜ್ಜಿ ಗೆದ್ದನಾಗಿದ್ಕೊಳ್ಳಿ, ಸೋತ್ಕೊಳ್ಳಿ, ಹೆಂಗನ ಆರ್ಗನೈಸ್ ಮಾಡ್ಕೊಂಡು ಆಳು ಬಿದ್ದು ಹೋಗ್ಲಿ ಅಂತ ನಮ್ಮ ಇಂಡಿಯಾದವ್ರು ಈ ರೇಂಜಿಗೆ ಅವಾಯ್ಡ್ ಮಾಡ್ತಾವ್ರಲ್ಲ. ಎಲ್ಲರೂ ಕೂಡ ಇನ್ವಾಲ್ವ್ ಆಗ್ತಾವ್ರಲ್ಲ, ಈ ಕಡೆ ಮ್ಯಾಚ್ ಅಫಿಷಿಯಲ್ಸ್ ಆಗಬೇಕಾಗಿದ್ದಂಥವ್ರು ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರಲ್ಲ. ಸೊ ಇದಕ್ಕೆ ಏನು ಹೇಳ್ತೀರಾ ನೀವು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.